ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ ಒನ್ ಒಳಗೆ ದಿಲ್ಲಿ ಒಳಗಿದ್ವಿ. ಸೊ ಬೆಳಗ್ಗೆಲ್ಲ ಅಡ್ಡಾಡಿದ್ವಿ. ನನ್ನ ಕೆಲಸ ಇತ್ತು ಸ್ವಲ್ಪ ಮುಗಿಸ್ಕೊಂಡೆ. ಮುಗಿಸ್ಕೊಂಡ್ಮೇಲೆ ಚಂಡೀಗಢಿಗೆ ಅಪ್ರಾಕ್ಸ್ 4:00 ಹಿಂಗೆ ಬಿಟ್ಟಿದ್ವಿ. ರೀಚ್ ಆಗಕ್ಕೆ 8:00 9:00 ಆಯ್ತು. ಮುಂದೆ ಯಾವುದೂ ವ್ಲಾಗ್ ಮಾಡಿಲ್ಲ ನಾನು. ಯಾಕಂತಂದ್ರೆ ಸುಸ್ತು ಭಾಳ ಆಗಿತ್ತು ಬೈಕ್ ರೈಡ್ ಮಾಡಿ. ಆಮೇಲೆ ಅಲ್ಲೇ ನಮ್ಮ ಫ್ರೆಂಡ್ ಅವ್ರ ಒಂದು ಮನೆ ಐತಿ. ನಮ್ಮ ಫ್ರೆಂಡ್ ಇರ್ತಾನೆ ಅಲ್ಲೇ. ಅವಂದು ಕಾರ್ ತೊಗೊಂಡು ಚಂಡೀಗಢ ಅಡ್ಡಾಡಕ್ಕೆ ಹೋಗಿದ್ವಿ ನಾವು. ವ್ಲಾಗ್ ಮಾಡ್ಬೋದಿತ್ತು ನಾ, ಬಟ್ ತಲ್ಯಾಗ ಬಂದಿಲ್ಲ. ಯಾಕಂದ್ರೆ ಕೋಲ್ಡ್ ಭಾಳ ಇತ್ತು. ಆಮೇಲೆ ಸ್ವಲ್ಪ ಎಂಜಾಯ್ ಮಾಡೋದಿತ್ತು. ಸೊ ಅದೆಲ್ಲ ಪಾರ್ಟ್ ಸ್ಕಿಪ್ ಆಗೈತಿ. ಡೇ 1 ಅಲ್ಲೇ ರೆಸ್ಟ್ ಮಾಡಿದ್ವಿ. ನೈಟ್‌ಗೆ ಅಲ್ಲೇ ರೆಸ್ಟ್ ಮಾಡಿದ್ವಿ. ಬೆಳಗ್ಗೆ ಎದ್ದ ಕೂಡಲೇ ನಮ್ಗೆ ಪ್ಲಾನ್ ಏನಿತ್ತು ಅಂತಂದ್ರೆ ಫಸ್ಟ್ ಶಿಮ್ಲಾಗ್ ಹೋಗ್ಬೇಕಂತಿತ್ತು. ಅಲ್ಲೇ ಸ್ಟೇ ಮಾಡಬೇಕೋ ಬೇಡೋ ನಮ್ಗೆ ಕ್ಲಿಯರ್ ಇರಲಿಲ್ಲ. ಸೊ ಫಸ್ಟ್ ಹೋಗೋಣ ಅಂತಂದು ಹೋದ್ವಿ. ಶಿಮ್ಲಾಗ್ ಹೋಗೋ ಸ್ಟೋರಿ ಇಲ್ಲಿ ನೋಡ್ತೀರಿ ನೀವು. USA ಫ್ಲಾಗ್ ಹಾಕ್ಯಾರ. ಚೊಕ್ ಥಂಡಿ ಐತಿಲ್ಲೇ. ರಾತ್ರಿ 8 ಡಿಗ್ರಿ ಸೆಲ್ಸಿಯಸ್ ಇತ್ತು. ಈಗ ಶಿಮ್ಲಾಗೆ ಹೊಂಟೇವಿ, ಅಲ್ಲಿ ಇನ್ನೂ ತಂಪೈತಿ. ಸದ್ಯಕ್ಕಿಲ್ಲೇ ಮೆಡಿಕಲ್ ಶಾಪಿಂಗ್ ನಿಂತೇನ ಸ್ವಲ್ಪ ಗ್ಲೂಕೋಸ್ ತೊಗೊಳಕ್ಕೆ. ಗ್ಲೂಕೋಸ್ ಲೆವೆಲ್ ಡೌನ್ ಆಗೈತಿ. ಇದೇನೈತಲ್ಲ, ಇದು ಯೂನಿಯನ್ ಟೆರಿಟರಿ ಚಂಡೀಗಢ ಅಂತಂದ್ರೆ ಪಂಜಾಬ್ ಮತ್ತು ಹರಿಯಾಣ ಬಾರ್ಡರಿಗೆ ಬರ್ತೈತಿ. ಇದು ಹರಿಯಾಣದು ಕ್ಯಾಪಿಟಲ್ ಹೌದು, ಪಂಜಾಬದು ಕ್ಯಾಪಿಟಲ್ ಹೌದು. ಫುಲ್ ಘಾಟ್ ಐತಿ. ಇದ್ರ ಗೋಪ್ರೋ ಇಲ್ಲ. ಸೊ ಇಲ್ಲಿ ಡಾಬಾ ಐತಿ. ಇಲ್ಲಿ ಬಂದೇ ನಾನು ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಅದಂತೆ ಕೋಲ್ಡ್ ಸಿಕ್ಕಾಮಟ್ಟೆ ಐತಿಲ್ಲ. ಮೈಕ್ ಗೀಕ್ ಎಲ್ಲ ಹೆಂಗೆ ಹಾಕ್ಕೋಬೇಕು, ನಾ ಎಲ್ಲ ಬ್ಯಾಗ್ನಾಗ ಐತಿ. ಹಂಗೆ ಮಾತಾಡತ್ತೀನಿ. ಆಡಿಯೋ ಕರೆಕ್ಟ್ ಬರ್ತೈತಿ ನಂಗೆ ಗೊತ್ತಿಲ್ಲ. ವ್ಯೂ ನೋಡ್ಬೋದು, ಇಲ್ಲೇ ಮಸ್ತ್ ಐತಿ. ಇಲ್ಲೇ ಕನ್ಸ್ಟ್ರಕ್ಷನ್ ಆಗತೈತಿ, ಅದ್ರದ್ದು ನೋಡ್ಬೋದು. ಇಲ್ಲೇ ಕನ್ಸ್ಟ್ರಕ್ಷನ್ ಆಗತೈತಿ. ಯಾವ ಟೈಪ್ ಕನ್ಸ್ಟ್ರಕ್ಷನ್ ಮಾಡತ್ತಾರ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್. ಇವು ಹಿಂಗೆ ಸ್ಟೇಬಲ್ ಇರ್ತಾವೋ ಇಲ್ಲೋ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಗುಡ್ಡ ಎಷ್ಟ ಮಾಡಿದ್ರು ಗುಡ್ಡನ ನೋಡ್ರಿಲ್ಲೇ ಮ್ಯಾಲೆ ಬರೀ ಪೆಟ್ರೋಲ್ ಪಂಪ್ ಕಟ್ಸಕ್ಕೆ, ರೋಡಿಗೆ ಹತ್ತಲಾರ್ದ ಪೆಟ್ರೋಲ್ ಬಂಕ್ ಕಟ್ಸಕ್ಕೆ ಇಷ್ಟೆಲ್ಲ ಕೆಳಗೆ ಕನ್ಸ್ಟ್ರಕ್ಷನ್ ಮಾಡಬೇಕಾಗೈತಿ. ಅವ ಮ್ಯಾಲೆ ಪೆಟ್ರೋಲ್ ಬಂಕ್ ಐತಿ, ಸಪೋರ್ಟಿಂಗ್ ಕೆಳಗೆ ಇಷ್ಟೊಂದು ಸ್ಟ್ರಕ್ಚರ್ ಐತಿ. ಮತ್ತು ಬೇರೆ ಏನೂ ಇಲ್ಲ, ಇಲ್ಲೇ ರೋಡ್ ಐತಿ. ಈ ಟೈಪ್ ಇರಬೇಕಾಕೈತಿ ಇಲ್ಲಿ. ಮ್ಯಾಗಿ ಮಾಡಕ್ಕೆ ಹೇಳೇನಿ ಇಲ್ಲಿ ಅವ್ರಿಗೆ. ಇಲ್ಲಿ ನನ್ನ ಫ್ರೆಂಡ್ ಅದಾನ. ಮಾಡೇನು ಅದಕ್ಕೆ ಓಕೆ ಮಾಡಿದೇನೋ. ಮೊಮೋಸ್ ಇಟ್ಟಾರ ಅವರು. ಮನಿ ನೋಡ್ರಿ ಯಾವ ಟೈಪ್ ಅದಾವಿಲ್ಲ. ನಮ್ಮ ಗಾಡಿ ಅಲ್ಲೇ ಪಾರ್ಕ್ ಆಗಿದ್ವಿ. ವೆಜಿಟೇಬಲ್ಸ್ ಹಾಕಿ ಕೊಟ್ಟಾರ. ಇದು ಯಾವ್ದು ತಿಳಿಯವಲ್ಲ ನನಗೆ. ಇದಿರಬೇಕು. ಇದು ಬ್ರಾಕ್ಲಿ ಇಟ್ಟೈತಿ. ಉಪ್ಪ ಇಲ್ಲ ಇದರಾಗ. ಎಷ್ಟು 60 ರೂಪಾಯಿ ಅಲ್ಲ ಇದು? 60 ರೂಪಾಯಿ ಮ್ಯಾಗಿ. ಓಕೆ, ಸೊ ಈಗೆಲ್ಲದೇನೆಂದ್ರೆ ಕಂಡಾ ಘಾಟ್ ಅಂತ ಒಂದು ಪ್ಲೇಸ್ ಐತಿ. ಶಿಮ್ಲಾ ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಅಪ್ರಾಕ್ಸ್ ಐತಿ. ನೋಡ್ಬೋದು ವ್ಯೂ ಎಲ್ಲ ಹೆಂಗೈತಿ. ಸಿಂಗಲ್ ರೋಡ್ ಐತಿಲ್ಲೇ. ಹಿಂದೆ ಫುಲ್ ಗುಡ್ಡ ಅದಾವೆ. ಅದನ್ನು ಹೊಡೆದು ಫುಲ್ ಕೈಯೆಲ್ಲ ತಂಪಾಗ್ಬಿಟ್ಟಾವೆ. ಹಂಗೆ ಗ್ಲೌಸ್ ಏನೂ ಹಾಕ್ಕೊಂಡಿಲ್ಲ ನಾನು, ಹಂಗೆ ಹೊಡ್ಯಾತೀನಿ ಬೇರೆ ಹ್ಯಾಂಡ್ಸ್. ನಿಂದು ವೀಡಿಯೋ ಮಾಡ್ಕೊಂಡು ಏನು ಮಾಡಿದ್ವಿ, ಏನು ಕಾಣವಲ್ದು. ಇಲ್ಲೇ ಶಿಮ್ಲಾಗೆ ಬಂದೆ ಆಲ್ಮೋಸ್ಟ್. ಇಲ್ಲಿಂದ ಏನು ಊರು ಕಾಣತ್ತಲ್ಲ, ಈಗ ಇದೆ ಶಿಮ್ಲಾ. ಇಲ್ಲೇ ಜಸ್ಟ್ ಈಗ ಇದು ಘಾಟ್ ಸೆಕ್ಷನ್ ಇಳಿಬೇಕು. ಇದೇನು ಕಾಣತ್ತಲ್ಲ, ಅಲ್ಲೇ ಏರ್ಪೋರ್ಟ್ ಇದೆ. ಕೈ ಈ ಟೈಪ್ ಆಗೈತಿ. ಎಲ್ಲ ರಾಯಲ್ ಎನ್ಫೀಲ್ಡೇ ಭಾಳ ಅದಾವಿಲ್ಲ. ನಮ್ದು ಯಮಹ ಐತಿ. ಕೈ ನೋಡ್ರಿ ಇಲ್ಲ ಹೆಂಗಾಗೈತಿ. ಬೈಕ್ ಹೊಡೆದು
ಇಲ್ಲಿ ಹಿಂದೆ ರಿಜ್ ಅಂತ ಒಂದು ಪ್ಲೇಸ್ ಇತ್ತು. 3 Idiots ಅಕಸ್ಮಾತ್ ನೀವು ನೋಡಿರಿ ಅಂತಂದ್ರೆ ಶೂಟಿಂಗ್ ಅಲ್ಲೇ ಆಗೈತಿ. ಈಗ ಜಾಕೋ ಅಂತಂದು ಒಂದು ಟೆಂಪಲ್ ಐತಿ ಹನುಮಾನ್ ದೇವ್ರದ್ದು, ಅಲ್ಲಿಗೆ ಹೊಂಟೀನಿ. ಇಲ್ಲೇ ಬೈಕ್ಸ್ ಅಲೌಡ್ ಇಲ್ಲ, ಕಾರ್ಸ್ ಅಲೌಡ್ ಇಲ್ಲ. ಮ್ಯಾಲೆ ಹೋಗ್ಬೇಕಂತಂದ್ರೆ ಟಿಕೆಟ್ ತೊಗೋಬೇಕು. ಜಕ್ಕೂ ರೋಪ್ವೇ ಅಂತ ಐತಿ. ಸೊ ಮಷೀನ್ಲಿಂದ ಮ್ಯಾಲೆ ಹೋಗ್ಬೇಕಲ್ಲ ನಡ್ಕೊಂತ ಭಾಳ ಹೋಗ್ಬೇಕು. ಐಪಾ ರೋಪ್ವೇ. ಹಾಂ, ಸೊ ಈ ಟೈಪ್ ಟಿಕೆಟ್ ಐತಿ. 500 ರೂಪೀಸಿಗೆ ಒಂದು ಟಿಕೆಟ್ ಅಪ್ ಆ್ಯಂಡ್ ಡೌನ್. ಇದು ಲಿಫ್ಟ್ನಾಗ ಹೊಂಟೇವ್ ನಾವೀಗ. ಮೇಲೆ ವೇಟಿಂಗ್ ಏರಿಯಾ ಐತಿ, ಅಲ್ಲಿ ವೇಟ್ ಮಾಡಬೇಕು. ವೇಟ್ ಮಾಡಿದ ಕೂಡ ರೋಪ್ವೇ ಬರ್ತೈತಿ. ರೋಪ್ವೇದೂ ತೋರಿಸ್ತೇನೆ ಅಂತ. दो लोग एक्स्ट्रा लो, दो लोग एक्स्ट्रा लो. ओके. ಮೇಲಿಂದನೂ ಎರಡು ಬರ್ತಾವ, ಕೆಳಗೆ ನೋಡು ಮಸ್ತ್ ಮಜಾ ಬರ್ತದೆ. ಹಿಂಗೆ ಹೇಳ್ಬೇಡು, ಕೆಳಗೆ ನೋಡು. ಎವ್ರಿ ಟೈಮ್ ಇಷ್ಟ ಸ್ಲೋ ಹೋಗ್ತದಾನೆ ಇದು. ಇಟ್ಟೇ ಇದು. ನೋಡು ಹಿಂದಲ್ಲಿ ಫುಲ್ ಸಿಟಿ ಐತಲ್ಲೇ, ಕಾರ್ ಕಾಣ್ತಿರ್ಬೋದು. ಇಲ್ಲೆಲ್ಲ ಬಿಲ್ಡಿಂಗ್ಸ್ ಅದಾವೆ, ಬಿಲ್ಡಿಂಗ್ಸ್ಗಿಂತ ಹೈಟ್ನಾಗ ಅದೇವೆ ನಾವು. ತೋರಿಸ್ತೀನಿ. ತೋರ್ಸು. ಅಕಸ್ಮಾತ್ ಹರಿದಿದ್ದ ಸಿಚುವೇಶನ್ದಾಗು ನಗು ಮುಖ ನಿಮ್ಗೆ ನೋಡೋದಿತ್ತದ, ನನ್ನ ಮುಖ ನೋಡ್ರಿ ಈಗ ಪೂರ ಹರಿದೈತಿ. ಪೂರ ಅದು ಸ್ಮೈಲ್ ಮಾಡತ್ತೀನಿ. ಯಾಕೆ ನನಗೂ ಗೊತ್ತಿಲ್ಲ. ಟೆನ್ಷನಿಗೆ ಬಿಹೇವಿಯರ್ ಏನು ಮಾಡ್ಬೇಕು ತಿಳಿಯತ್ತಿಲ್ಲ ನನಗೆ. ನನ್ನ ತಗೋರು ಚೊಕ್ ಝೂಮ್ ಆತಲ್ಲ. ನನ್ನ ತಗೋರು ಹೊರಗೆ ನೇಚರ್ ಫೋಟೋ ಪಟ್ಟಂತ ಇದ್ದಾಗ. ಹೌದಪ್ಪ, ವಿಡಿಯೋ ಮಾಡ್ಕೊಂಡೇನು ತಗೋರಪ್ಪ. ಈಗ ನಂಗೆ ಸ್ವಲ್ಪ ಜಾನ್ ಬಂದಂಗ ಆಗುತ್ತೆ. ಯಾಕಂದ್ರೆ ಅಲ್ಲ 6 ಮಂದಿ ಹೊಂಟ, ನಾವು ಬರೀ ಇಬ್ಬರೇ ಹೊಂಟೀವಿ. 6 ಮಂದಿಗೆ ಏನಾಗಿಲ್ಲ, ನಾವಿಬ್ಬರಿಗೆ ಆರಿದ್ರು ಆರಿದ್ರು. ಇತ್ತಾಗ 3 ನೋಡು ಎದು ನೋಡು ಹಿಂಗೆಲ್ಲ ಆತಿ ನೋಡು. ಈಗ ಕೆಳಗೆ ಏನು ಇಲ್ಲ, ಮ್ಯಾಲ ಹೊಂಟೈತಿ ರೂಪೆ ಫುಲ್ ಹರ್ಯಾದ ಮಾಡಿದ್ರು. ಕೊಂದಿಲ್ಲ ಇಂಥ ಟೈಮ್ನಾಗ ಸ್ವಲ್ಪ ಧೈರ್ಯ ತಗೋಬೇಕು, ಎಂಜಾಯ್ ಮಾಡಿ. ವ್ಯೂ ಕಾಣ ಬ್ಯಾಡಪ್ಪ ಪ್ಲೀಸ್, ಕೂತಿ ಕೂಡು. ನೋಡು ಹಿಂದೆ ಕೆಳಗೆ ನೋಡು, ಕೆಳಗೆ ಬಿತ್ತದ ರಾಮ್ ಏ ಶೂ ಮಾತಾಡು. ನೋಡು ಹಿಂದೆ ನೋಡು, ಶಿಮ್ಲಾಪುರ ಕಾಣತೈತಿ. ಹೊಡೆ ನಾವು ಮಾಡಿದ್ವಿ ನೋಡಪ್ಪ. ಎದುರಾಗತ್ತ ಸಿಟಿ ಭಾರಿ ಕಾಣತೈತಿ ಶಿಮ್ಲಾದಿಂದ. ಆತಿತ್ತಪ್ಪ ದೋಸ್ತ್ ಫುಲ್ ಅವನ ಧರ ಆತೈತಿ. ನಂಗೆ ಏನು ಶಂಕುನಾರ ಯಪ್ಪ ಅಂತೂ ಬಂದ ಚೊಕ್ಕೆದ್ರಿಗೆ ಆಗೋದಿತ್ತು. ಈಗ ಲ್ಯಾಂಡ್ ಆದ್ಮೇಲೆ ಸ್ವಲ್ಪ ಬಾಯ ಬಂದಿದ್ದು ಹೃದಯ ಒಳಗೆ ಹೋಯ್ತು. ಈಗ ಸ್ವಲ್ಪ ಬ್ಲಾಗ್ ಮಾಡಿ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದ್ರೆ ಇಲ್ಲೇ ಮಂಗ್ಯ ಭಾಳ ಅದಾವಂತ, ಫೋನ್ ಕೆಸ್ಕೋತಾವಂತ. ಸೊ ಬೆಟ್ರ್ ನಾನು ಈಗ ಒಳಗೆ ಇಟ್ಕೋತೀನಿ. ಮಂಕೀಸ್. ಸೊ ಇಲ್ಲೇ ಒಂದು ಹನುಮಾನ್ ದೇವ್ರ ಗುಡಿ ಐತಿ. ಇದು ಜಕ್ಕು ಅಂತಂತಾರ. ಇದು ನಾವು ಶಿಮ್ಲಾಯಿಂದ ಮೇನ್ ಬರಬೇಕಾದ್ರೂ ಕಾಣೋದಿತ್ತು. ಇದು ಹಿಂದೆ ಏನಿದೆಲ್ಲ ಇದೆ ಜಕ್ಕು ಟೆಂಪಲಿಂದ ಮೂರ್ತಿ ಇದೆ. ಇದು 108 ಫೀಟಿಂದ ಐತಿ ಹೈಟ್. ನಾವು ಹೈವೇಲಿಂದನೂ ಕಾಣಿಸ್ತಿದೆ. ಫೋಟೋ ಗಿಟೋ ತೆಗೆಸ್ಕೊಂಡೆ, ಮಸ್ತ್ ಐತಿ. ಆರೆಂಜ್ ಕಲರ್ ಐತಿ, ರಿಯಲ್ ಅನಿಸ್ತೈತಿ ದೂರಿಂದ ನೀವು ನೋಡಿದ್ರೆ ಅಂತಂದ್ರೆ. ಆಮೇಲೆ ಅದ್ರದ್ದು ರಿಲೇಟೆಡ್ ಟೆಂಪಲ್ ಇಲ್ಲೈತಿ, ಗುಡಿ ಇಲ್ಲೈತಿ. ಗುಡಿಗೆ ಹೋಗಿ ನಾನು ನಮಸ್ಕಾರ ಮಾಡ್ತೀನಿ. ನೀವು ವ್ಯೂ ನೋಡಿರಿ. ಇಲ್ಲಿ ಬರೋಕೆ ರೋಪ್ವೇನೂ ಐತಿ, ಎಸ್ಕಲೇಟ್ರೂ ಐತಿ. ಎಸ್ಕಲೇಟ್ರಲ್ಲೇ ನೀವು ಹೋದ್ರೆ ಅಂತಂದ್ರೆ ಕೆಳಗೆ ಟ್ಯಾಕ್ಸಿ ಸಿಗ್ತಾವೆ. ಟ್ಯಾಕ್ಸಿ ತೊಗೊಂಡ್ರೆ ನೀವು ಮತ್ತೆ ಮಾಲ್ ರೋಡಿಗೆ ಹೋಗ್ಬೇಕು, ಕಾಸ್ಟ್ಲಿ ಬೀಳ್ತೈತಿ. ಬಟ್ ಅದೇ ನೀವು ರೋಪ್ವೇಲೇ ಹೋದ್ರೆ ಸ್ವಲ್ಪ ನಿಮ್ಗೆ ಹರಿಬೋದು. ಬಟ್ 500 ರೂಪಾಯಿ ಐತಿ ಹೋಗಾಕ ಬರೋಕೆ ಒಬ್ಬರಿಗೆ. ಸೊ ಇಬ್ಬರು ಅಂತಂದ್ರೆ ಆಲ್ಮೋಸ್ಟ್ 1000 ರೂಪೀಸ್ ಆಗ್ತೈತಿ ಅಷ್ಟೇ. ಮತ್ತೇನಿಲ್ಲ, ಇನ್ಫಾರ್ಮೇಷನ್ ಇಲ್ಲ. ಇವತ್ತು ನಾವು ಬಂದಿರಲ್ಲ, ಟ್ಯೂಸ್ಡೇ ಐತಿ. ಸೊ ಟ್ಯೂಸ್ಡೇ ಇರೋದಕ್ಕೆ ರಶ್ ಭಾಳ ಐತಿಲ್ಲ, ಲೈನೂ ಐತಿ. ಟ್ಯೂಸ್ಡೇ ಬಂದು ಇವತ್ತು ಚಲೋ ಆಯ್ತು. ನೋಡು ಇಲ್ಲಿ ಈಗ ಹೊರಡು ಹೊಂಟೇವಿ. ಈಗ ಮ್ಯಾಲೆ ಗುಡಿ ಇತ್ತು, ಗುಡಿ ಮುಗಿಸ್ಕೊಂಡು ಈಗ ಆಫೀಸಿಗೆ ಕಡೆ ಹೊಂಟೇವಿ. ಈಗ ನಾವು ಇಳಿಯತ್ತೀವಲ್ಲ, ಇಲ್ಲ ಇಲ್ಲಿಂದ ಹನುಮಂತ ಕಾಣತೈತಿ. ಐತಿಪ್ಪ ಕಣ್ಣಿಗೆ ಕಾಣತೈತಿ. ಹಾಂ ಇಲ್ಲೈತಿ, ಇಲ್ಲಿಂದ ಹನುಮಂತನ ಮುಖ ಕಾಣತೈತಿ. ಅಲ್ಲಿ ಒಳಗೆ ಕೆಳಗೆ
चुप ठंडी है तो क्या आदत लिफ्ट चल रही लिफ्ट अच्छा ये होगा भी कर यार लिफ्ट में ऊपर जा रहे हैं पानी पा नीचे नीचे क्यों बोल रही अच्छा आशु तो नीचे स्पीड आ तू पासी पा स्पीड आ तू हाँ जी ध्यान स्पीड आ तू खड़े हैं हम तो बैठे हैं बैठे हैं। अच्छा खिड़कोड़ है इधर नैंडो ऐसे जा रहे हैं हाँ ಇಲ್ಲ ಇಷ್ಟೆಲ್ಲ ಸೀನ್ ಒಳಗೆ ಚಕ್ ಸೀನ್ ಅಂದ್ರೆ ನಮ್ದು ಇಂಡಿಯಾ ಫ್ಲಾಗ್ ಹಾರಾತಿದೆ ಮಸ್ತ್ ಕಾಣತೈತಿ ಇಲ್ಲಿಂದ बस थारी सी होवा यहाँ पे थोड़ी सी ज्यादा ठंड होगा बना लो हाँ ऊपर तो पैर ठर गए थे ಸೊ ಈ ಟೈಪ್ ಬರೋದೈತಿ ಇಲ್ಲಿ ರೋಪ್ವೇ फोन गिरे गया नहीं वो शीशा लग रहा है कहाँ गिरा वो वैष्णो देवी तो जल्दी नहीं हो वैष्णो देवी तो मैंने गिरा लिया दूसरे है वैष्णो देवी की। मतलब चार ಹೆಂಗೋ ಮುಗೀತು ರೈಡ್ ಹೆಂಗೋ ನಾಕೇನ ಎಕ್ಸೈಟ್ಮೆಂಟ್ ಇತ್ತು ಮಸ್ತ್ ಐತಲ್ಲ ಅಂತ ಲೈಕ್ ಆಮೇಲೆ ಸ್ವಲ್ಪ ಹೆದರಿಕೆ ಇತ್ತು ಏನಪ್ಪ ಇದೆ ಅಂತಂದು ಬಟ್ ಈಗೆಲ್ಲ ಆಲ್ ಟೈಮ್ ಫಸ್ಟ್ ಎಂಟ್ರ್ ಆದ್ವಿ ಲಿಫ್ಟ್ ಥ್ರೂ ಮ್ಯಾಲೆ ಬಂದ್ವಿ ಮ್ಯಾಲೆ ಬಂದ್ಕೊಂಡು ಮಾಲ್ ರೋಡ್ ಇತ್ತು ಮಾಲ್ ರೋಡ್ನಾಗ ಸ್ವಲ್ಪ ಶಾಪಿಂಗ್ ಏನಿತ್ತು ನೋಡ್ಕೊಂಡ್ವಿ ಬಟ್ ಏನು ತೊಗೊಲಿಲ್ಲ ಆಮೇಲೆ ಅಲ್ಲಿಂದ ರಿಜ್ಜಿಗೆ ಹೋದ್ವಿ 3 ಡೇಟ್ಸ್ ಹೋಗೋದು ಸೀನ್ ಐತಲ್ಲ ಅದು ರಾಂಚೋಡ್ ದಾಸಿನ ಅಲ್ಲೆಲ್ಲ ಹುಡುಕ್ತಾನಂತ ಫೋಟೋ ಸಿಗ್ತೈತಿ ಅದು ಹುಡುಕಾಕಲ್ಲಿ ಹೋಗ್ತಾರೆ ಬೇರೆ ನಕಲಿ ರಂಚೋಡ್ ದಾಸ್ ಇರ್ತಾನೆ ಅದು ಅಲ್ಲೇ ದ ರಿಜ್ ಒಳಗೆ ಶೂಟ್ ಆಗಿದ್ದು ಆಮೇಲೆ ಚರ್ಚ್ ಇತ್ತಲ್ಲೇ ಆಮೇಲೆ ರೋಪ್ವೇಲೆ ಮ್ಯಾಲೆ ಹೊತ್ಕೊಂಡು ಹನುಮಂದಿಯವ್ರ ಗುಡಿ ಇತ್ತು ನಾವು ಸೀದಾ ಹನುಮಂದಿಯವ್ರ ಗುಡಿಗೆ ಹೋದ್ವಿ ಆಮೇಲೆ ಹೊಳ್ಳಿ ಬಂದು ಮಾಲ್ ರೋಡ್ನಾಗ ನಮ್ಗೆ ಏನು ತೊಗೊಳೋದಿತ್ತು ತೊಗೊಂಡ್ವಿ ಅಲ್ಲೇ ಸ್ಟೂಡೆಂಟ್ಸ್ ಏನಿತ್ತಲ್ಲ ಒಂದು ಆರ್ಗನೈಸೇಷನ್ ಇತ್ತು ಸ್ಟೂಡೆಂಟ್ಸ್ ಇದ್ದು ಅವ್ರು ಏನೋ ಒಂದು ಕಲ್ಚರಲ್ ಇವೆಂಟ್ ಮಾಡಿದ್ರು ಅವ್ರು ಕರೆದ್ರೆ ಹಿಂಗೆ ಒಳಗೆ ಫಂಕ್ಷನ್ ಐತಿ ನೋಡಿ ಬರ್ರಿ ಹೆಂಗೆ ಅನಿಸ್ತೈತೆ ಅಂತಂದು ಹಂಗೆ ಒಳಗೆ ಬಂದ್ವಿ ನೋಡಿದ್ವಿ ಡಿಸೆಂಬರಿಂದ ಸ್ಟಾರ್ಟ್ ಆಕೈತಲ್ಲೇ ಸೊ ಅಪ್ ಟು ಫೆಬ್ರವರಿ ಮಾರ್ಚ್ ಮಟನೂ ಹಿಂಗೆ ಫಂಕ್ಷನ್ಸ್ ನಡ್ಕೊಂತ ಹೋಗ್ತಾವಂತ ಅದನ್ನು ಹೇಳಿದ ಒಬ್ಬ ಹುಡುಗ ಅಲ್ಲೇ ಸೊ ನೋಡ್ತೀರಿ ನೀವು ಅಲ್ಲಿ ಹೆಂಗಿತ್ತಂತಂದು ಈಗ ಹ್ಯಾಟ್ ತೊಗೊಂಡೇನಿ ಇಲ್ಲೇ ಒಳಗೈತಿ ಆಮೇಲೆ ಲಾಂಗ್ ಕೋಟ್ ತೊಗೊಂಡೇನಿ ಸೊ 8 ಡಿಗ್ರಿ ಐತಿ ಈಗ ಟೆಂಪ್ರೇಚರ್ ಈ ಟೈಪ್ ಐತಿ ಕ್ಯಾಪ್ ಅಂತ ನಾವು ಮಾತಾಡಿದ್ವಿ ಮತ್ತು ಮನೆಗೆ ಹೋಗಿ ಏನು ತೋರಿಸೋದು ಅಂದ್ರೆ ಇಲ್ಲೇ ಹಾಕೊಂಡು ತೋರಿಸ್ತೀನಿ ಈಗ ಇಲ್ಲೇ ನಾರ್ಮಲ್ ಎಲ್ಲ ಜನ ನಡೆಯುತ್ತಿರ್ತಾರೆ ಇನ್ನೇ ಒಂದು ಜಾಕೆಟ್ ಐತಿ ಬಟ್ ಈಗ ಆಲ್ರೆಡಿ ನಾನು ಒಂದು ಸ್ವೆಟರ್ ಹಾಕ್ಕೊಂಡೇನಿ ಸೊ ಈಗ ನೆಕ್ಸ್ಟ್ ಈಗ ಅದು ಆ ಜಾಕೆಟ್ ಇದ್ರ ಮೇಲೆ ಹಾಕ್ಕೊಳ್ಳೋದು ಇದನ್ನ ಒಳಗೆ ಇಟ್ಕೊಳ್ಳೋದು ಎಲ್ಲ ಸುಮ್ಮನೆ ಜಂಜಾಟ ಸೊ ಬೆಟ್ರ್ ನಾನು ಏನು ಮಾಡತ್ತೀನಿ ಇದನ್ನ ಕಂಟಿನ್ಯೂ ಮಾಡತ್ತೀನಿ ಲಿಫ್ಟ್ ಹಿಂಗೆ ಬರ್ತೈತಿ ಹೋಗ್ತೈತಿ ಕೆಳಗೆ ಇಳಿದು ಹೋಗೋದು ಎಲ್ಲಕ್ಕಿಂತ ಬೆಸ್ಟ್ ಇದೆ ಈಗ ಇದನ್ನು ಹಾಕ್ಕೊಂಡು ಅಡ್ಡಾಡಕ್ಕೆ ಇಷ್ಟು ಥರ ಅಡ್ಡಾಡತ್ತಿದೆ ಆಮೇಲೆ ಸ್ವಲ್ಪ ಅನ್ಸುತ್ತೆ ಆಡೋನಾಗೇನು ತಲೆಗೆ ಸ್ವಲ್ಪ ಗಟ್ಟಿ ಹಿಡಿಯಾಗಿರ್ತದೆ ಅದಕ್ಕೆ ಇಲ್ಲೇ ಲಿಫ್ಟ್ ಸಿಸ್ಟಮ್ ಐತಿ ಅಲ್ಲ ಎಲ್ಲ ಲಿಫ್ಟ್ ಬಂದೈತಿ ಸೊ ನಾವು ಇಲ್ಲದೇನೋ ಸೊ ಲಿಫ್ಟ್ ಬಂದೈತಿ ನಾವು ಲಿಫ್ಟ್ ಹೋಗುತ್ತೆ ಸೆಟ್ ಆಫ್ ಪೀಪಲ್ ಇನ್ ಲಿಫ್ಟ್ಲೆ ಕಳಿಸ್ತಾರೆ ಅದು ಸೊ ಈಗ ಇಲ್ಲಿ ನೋಡ್ಬೋದು ನೀವು ಜನ ನಡ್ಕೊಂಡು ಹೊಂಟಾರ ಲಿಫ್ಟ್ ಇಲ್ಲಿ ಟಿಕೆಟ್ ತೊಗೋಬೇಕು ಟಿಕೆಟ್ ತೊಗೊಂಡು ಲಿಫ್ಟ್ನಾಗ ಬರ್ಬೇಕು ಹಿಂಗೈತಿ ಎಲ್ಲ ಸಿಸ್ಟಮ್ ನಾ ಇಲ್ಲಿ ಕೆಳಗೆ ಹೋಗ್ಬೇಕಂತಂದ್ರೆ ಇಲ್ಲಿ ಲಿಫ್ಟ್ ಐತಿ ಎಂಟೈರ್ ಕ್ರೌಡ್ ಇಲ್ಲಿ ಏನೇನು ಬಂದೈತೆ ಲಿಫ್ಟ್ ಹೋತೀಗ ಎಲ್ಲ ಇಷ್ಟು ಜನತ ಎಲ್ಲ ಕೆಳಗೆ ಹೋಗ್ತಾರೀಗ ಮತ್ತು ಈಗ ಇದೇ ಲಿಫ್ಟ್ ಮೇಲೆ ಬರ್ತೈತಿ ಮತ್ತು ಕೆಳಗೆ ಬರ್ತೈತಿ ಕೋಲ್ಡ್ ಇಲ್ಲೇ 5 ಡಿಗ್ರಿ ಆಗತೈತಿ ನಾನು ಬಾಯಲ್ಲಿ ಹೋಗಿ ಕಾಣಾಕತ್ತೀನಿ ನಿಮ್ಗೆ ಗೊತ್ತಿಲ್ಲ ನಂಗೆ ಬಟ್ ಭಾಳ ಕೋಲ್ಡ್ ಆಗತೈತಿ ಇಲ್ಲೇ ಆಗಲ್ಲ ಹ್ಯಾಂಡ್ ವಾಶಿಗೆ ಹೋಗಿದ್ದೆ ನಾನು ಕೈ ನೀರು ಮೇಲೆ ಬಿದ್ದಿದ್ದೆ ಕೈ ಫುಲ್ ಸುಂದ ಆಗಿದ್ವು ಇನ್ನೂ ಮಟ್ಟ ಸುಂದ ಹತ್ತಾವ ಅಷ್ಟು ಕೋಲ್ಡ್ ಐತಿದೆ ಈಗ ಆ್ಯಕ್ಚುಲಿ ಸ್ಟೇ ಮಾಡಬೇಕು ಅಲ್ಲಿ ಹೋಗಬೇಕು ತಿಳಿವಲ್ದ ಇಲ್ಲೇ ಸ್ಟೇ ಮಾಡೋದು ನಾನು ಯಾಕಂದ್ರೆ ನೈಟ್ ರೈಡಿಂಗ್ ಬೈಕ್ ರಿಸ್ಕಿ ಆಕೈತೆ ಸ್ವಲ್ಪ ಬಟ್ ನಾನು ಏನು ಹೇಳತ್ತೀನಿ ಇಲ್ಲ ಹೋಗು ನೋಡೋದು ಏನಾಗ್ತದೆ ಅಂತ ಹೇಳತ್ತೀನಿ ಆದಷ್ಟು ಸ್ಲೋನ ಹೊಡಿತೇನೆ ನಾನು ಕಡೆ ಆ್ಯಕ್ಷನ್ ಕ್ಯಾಮ್ನ ಈಗ ಹಾಸ್ಪಿಟಲ್ ನನ್ನ ಕಡೆ ಹೆಲ್ಮೆಟ್ ಇಲ್ಲ ಇಲ್ಲಾಂದ್ರೆ ಇಲ್ಲಿ ವ್ಯೂಸ್ ಎಲ್ಲ ಹೆಂಗದ ತೋರಿಸ್ತಿದ್ದೆ ನಾನು ಭಾಳ ಅನ್ಯಾಯ ಆದಂಗೆ ಆಗ್ತಂತಿದ್ದೆ ಫುಲ್ ಹೆಲ್ಮೆಟ್ ರೆಡಿ ಮಾಡ್ಕೊಂಡಿದ್ದೆ ನಾನು ಬಟ್ ಏರ್ಪೋರ್ಟ್ದವ್ರು ನಂಗೆ ಹೆಲ್ಮೆಟ್ ಒಳಗೆ ಒಯ್ಯಾಕೆ ಬಿಡಲಿಲ್ಲ ಇಲ್ಲ ಹೆಲ್ಮೆಟ್ ಅಲಾವ್ ಇಲ್ಲ ಪ್ಲೇನ್ನಾಗ ಹಾಂಗೆ ಹಿಂಗೆ ಅಂತ ಹೇಳಿದರೆ ಈಗ ನನ್ನ ಹೆಲ್ಮೆಟಿಗೆ ಅಟ್ಯಾಚ್ಮೆಂಟ್ ಇತ್ತು ನಂದು ಆ್ಯಕ್ಷನ್ ಕ್ಯಾಮ್ ಈಗ ನನ್ನ ಆ್ಯಕ್ಷನ್ ಕ್ಯಾಮ್ ಅಟ್ಯಾಚ್ಮೆಂಟ್ ಇಲ್ಲಾರ್ದಕ್ಕೆ
ಹೆಲ್ಮೆಟಿಗೆ ಹಾಕೊಂಡು ಹೊಡ್ಯಕ್ಕೆ ಆಗತ್ತಿಲ್ಲ ನಂಗೆ. ಹಿಂಗೆಲ್ಲ ಸಮಸ್ಯೆ ಆಗ್ಯಾವ. ಬೈಕ್ ಇಲ್ಲಿಂದ ತೊಗೊಂಡು ಸೀದಾ ಚಂಡೀಗಢಿಗೆ ಹೋಗ್ತಾನೆ ಅಂತೀಗ. ಓಕೆ, ಸೊ ಫೈನಲಿ ಬಿಡತ್ತೀನಿ. ನಾ ಹೇಳತ್ತಿ ಜಾಕೆಟ್ ಇದೆ ಅದ ಇಲ್ಲಿ ಮಡ ಬಂದೈತಿ. ಈಗ ನಮ್ಮ ಕಡೆ ಸ್ಪೇಸ್ ಇಲ್ಲ ಇಟ್ಕೊಳಕ್ಕೆ, ಸೊ ಈಗ ಹಾಕ್ಕೊಳಬೇಕಾಗ್ತ. ಓಕೆ, ಹೋಗ್ತೇನೆ ಅಂತೀಗ ರೆಡಿಯಾಗಿ. ಓಕೆ, ಸೊ ಶಿಮ್ಲಾಗೆ ಹೊಂಟೀನಿ. ಹರ್ ಹರ್ ಮಹಾದೇವ್, ಬಾಯ್ ಶಿಮ್ಲಾ. ಸೊ ಇದು ಹಿಂದೆ ನನ್ನ ಹಿಂದೆ ಐತಲ್ಲ ಪೂರಾ ಶಿಮ್ಲಾ ಸಿಟಿ ಐತಿ. ಹಿಂದಿಲ್ಲ ಫುಲ್ ಗುಡ್ಡದಾಗೆಲ್ಲ ಬರೀ ಶಿಮ್ಲಾ ಸಿಟಿನಾಗ ಕಾಣ್ತೈತಿ. ಮೇಲೆ ಐತಲ್ಲ ಅದೇ ಜಾಕೋ ಹನುಮಾನ್ ನಾ ಹೋಗಿದ್ದೆ. ಓಕೆ ಅಬ್ದುಲ್ ಹೋಗುಣ. ಫುಲ್ ಕೋಲ್ಡ್ ಐತಿ. ಇನ್ನೂ 70 ಕಿಲೋಮೀಟರ್ ಐತಿ ನಮ್ಮ ಡೆಸ್ಟಿನೇಷನ್. ಇವ ಗಾಡಿ ಹೊಡಿತಾನೆ ಅಂತ ಹೇಳತ್ತಾನೆ, ಯಾಕಂದ್ರೆ ಫುಲ್ ಕೈ ಫ್ರೀಸ್ ಆಗ್ಯಾವ ನಾನು. ಟೋಟಲ್ 4 ಲೇಯರ್ ಅದಾವೆ. ಇದು ಒಳಗೊಂದು ಕೋಟ್ ಐತಿ, ಆಗಲ್ಲಿ ತೋರಿಸಿದ್ದು. ಅದ್ರೊಳಗೆ ನಂದು ಆ್ಯಕ್ಚುಲ್ ಹುಡಿ ಡ್ರೆಸ್ ಐತಿ. ಆಮೇಲೆ ಅದ್ರೊಳಗೆ ಒಂದು ವಾರ್ಮರ್ಸ್ ಅದಾವೆ 4. ಬಟ್ ಕೈಗೆ ಏನು ಇರೋದಿಲ್ಲ. ಮೆಟಲ್ ಬಾರ್ಸ್ ಕೋಲ್ಡ್ ಇರ್ತಾವಲ್ಲ, ಅದು ಹಿಡಿದು ಹೊಡೆದಿದ್ದು ಪೂರ ಕೈಯೆಲ್ಲ ಜಾಮ್ ಆಗಿಬಿಟ್ಟಾವ. ರಾತ್ರಿ ಮುಟ್ಟಿದ್ವಿ ನಾವು. 11 ಗಂಟೆ ಆಗಿತ್ತು ಅವಾಗ. ಈಗ ರಾತ್ರಿ ನಮ್ಮ ಇನ್ನೂ 2 ಮಂದಿ ಫ್ರೆಂಡ್ಸ್ ಬರೋರಿದ್ರೆ, ಒಬ್ಬ ಬೆಂಗಳೂರಲ್ಲೇ ಬರತ್ತಿದ್ದ, ಇನ್ನೊಬ್ಬ ಪಂಡ್ರಾಪುರಲ್ಲೇ ಬರತ್ತಿದ್ದ. ರಾತ್ರಿ 1 ಗಂಟೆ 2 ಗಂಟೆಗೆ ಮೋಸ್ಟ್ ಪ್ರಾಬಬ್ಲಿ ರೀಚ್ ಆಗೋರಿದ್ರು ಅವ್ರು ಚಂಡೀಗಢ. ಅದಕ್ಕೆ ಈಗ ನಮ್ಮ ಫ್ರೆಂಡ್ ಮನೆಯೊಳಗೆ ಫ್ಯಾಮ್ಲಿ ಇರ್ತೈತಿ. ಸೊ 2 ಮಂದಿ ಅದೇವಿ. ಇನ್ನೂ ಜಾಸ್ತಿ ಆದ್ರೆ ಸರಿ ಅನ್ಸಂಗಿಲ್ಲ. ಆಮೇಲೆ 2 ಗಂಟೆಗೆ ಅವ್ರು ಬಂದು ಇಲ್ಲಿರೋದು ಅದು ಇನ್ನೂ ಸರಿ ಅನ್ಸಂಗಿಲ್ಲ ಅಂತಂದು ಅಲ್ಲಿಂದ ರೂಮಿಗೆ ಶಿಫ್ಟ್ ಆದ್ವಿ. ನಾವು ರೂಮ್ ಮಾಡ್ಕೊಂಡ್ವಿ. 2 o'clock ಅವ್ರು ಬಂದ್ರೆ. ಸೊ ಅವ್ರು ಯಾರು ಅನ್ನೋದು ನೆಕ್ಸ್ಟ್ ವೀಡಿಯೋಗೆ ನೋಡೋರಂತ. ಸಿಗ್ತೇನೆ ಅಂತ ನೆಕ್ಸ್ಟ್ ವೀಡಿಯೋಗ. ಸ್ಟೇ ಟ್ಯೂನ್ಡ್ ಆಗಿರ್ರಿ.